ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಳಸೂರು ಗ್ರಾಮದಲ್ಲಿದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಭೀಮಣ್ಣ ಚಿಗರಿ ಅವರು. ಇವರು ಸುಮಾರು 2010ರಿಂದ ಅಲ್ವಾ? ಹೌದು. ಸೊ 2010ರಿಂದ ಇಲ್ಲಿ ಅವರು ಸಾವಯವ ಕೃಷಿ ಪದ್ಧತಿಯಲ್ಲಿ 9 ಎಕರೆಯಲ್ಲಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಇಲ್ಲಿ ಯಾವ ಯಾವ ತೋಟಗಾರಿಕೆಗಳನ್ನು ಬೆಳೆದಿದ್ದಾರೆ ಮತ್ತು ಯಾವ ರೀತಿ ಅವರು ಖರ್ಚಿಲ್ಲದ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಿದ್ದಾರೆ ಅನ್ನೋದನ್ನು ಬನ್ನಿ. ನಮಸ್ಕಾರ ಭೀಮಣ್ಣವರೇ. ಸೊ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಕೃಷಿ ಪದ್ಧತಿ ಬಗ್ಗೆ ಹೇಳಿ. ಆಯ್ತು ಸರ್. ನಮಸ್ಕಾರ ರೀ. ನಮಸ್ಕಾರ ರೀ. ಹೇಳ್ರಿ ನಿಮ್ಮ ಹೆಸರು ಹೇಳಿ, ನಿಮ್ಮ ಊರ ಹೆಸರು ಹೇಳಿ. ಸರ್ ನನ್ನ ಹೆಸರು ಭೀಮಣ್ಣ ಚಿಗರಿ ಅಂತ. ಕಳಸೂರು ಗ್ರಾಮ, ಸವಣೂರು ತಾಲೂಕು, ಹಾವೇರಿ ಜಿಲ್ಲೆ. ನಾವು 3 ಜನ ಅಣ್ಣ ತಮ್ಮರು ಸರ್. 9 ಎಕರೆ ಜಮೀನು. ನಾವು 2010ರಿಂದ ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ಬಂದ್ವಿ. ಅದು ತೋಟಗಾರಿಕೆ ಬೆಳೆ ಜೊತೆಗಿನ ಅವತ್ತಿಂದ ನಾವು ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಅಂತ ನೈಸರ್ಗಿಕ ಸಾವಯವ ಅಂತ ಮಾಡ್ಕೊಂಬಂದು ಅಲ್ಲಿಂದ ಇಲ್ಲಿವರೆಗೆ ನಾವು ಯಾವುದೇ ರಾಸಾಯನಿಕ ಮತ್ತು ಕೆಮಿಕಲ್ ಬಳಸ್ದೆ ಗೋಮೂತ್ರದಿಂದ ಅಥವಾ ಜೀವಾಮೃತ, ಗೋಕೃಪಾಮೃತ ಅಂತ ಇವನ್ನೆಲ್ಲ ಬಳಸ್ಕೊಂಡ್ವಿ. ಗೋಮೂತ್ರದೊಳಗೆ ನಾವು ಕೀಟನಾಶಕಾಗಿ ನಾವು ತಯಾರು ಮಾಡ್ಕೊಂಡು ನಾವು ಬೆಳೆಗೆ ಸಿಂಪಡಣೆ ಮಾಡ್ಕೊಂಡ್ವಿ. ನಮ್ದು ಯಾವುದೇ ರಾಸಾಯನಿಕದ್ದು ಅವಶ್ಯಕತೆ ಇರಲಿಲ್ಲ ನಮಗೆ. ಈಗ 9 ಎಕರೆಯಲ್ಲಿ ಏನೇನು ಬೆಳೆದಿದ್ರಿ ಸರ್? ನಾವು 9 ಎಕರೆದಲ್ಲಿ ಒಟ್ಟು 1000 ಪೇರ್ಲಿತ್ತು ಸರ್. ಆಮೇಲೆ 400 ತೆಂಗು ಐತೆ ಸರ್. ಆಮೇಲೆ 150 ಚಿಕ್ಕು ಐತೆ ಸರ್. ಆಮೇಲೆ ಒಂದು 60 ಬೆಟ್ಟದ ನೆಲ್ಲೆ, ಒಂದು 100 ಜಂಬು ನೇಳೆ, ಒಂದು 50-60 ಲಿಂಬು, ಮತ್ತು ಇನ್ನು ಬೇರೆ ಬೇರೆ ಅದು ಸರ್. ಎಲ್ಲ ಮಿಕ್ಸ್ ಬೆಳೆ ಐತೆ ಸರ್. ಓಕೆ. ಸೊ ಈಗ ಆದಾಯ ಯಾವ್ಯಾವುದರಿಂದ ಬರುತ್ತೆ ಸರ್? ನಮಗೆ ತೆಂಗಿನಕಾಯಿದಿಂದ ಆದಾಯ ಸರ್ ಈಗ. ಆಮೇಲೆ ಚಿಕ್ಕುದಿಂದನೂ ಆದಾಯ ಸರ್. ಆಮೇಲೆ ಬೆಟ್ಟದ ನೆಲ್ಲಿ ಇನ್ಮೇಲೆ ಚಲೋ ಆಗಬೇಕು. ಜಂಬುಂದೇಳಿನೂ ಆದಾಯ ಸರ್ ನಮಗೆ. ಒಟ್ಟು ಸರ್ ನಾವು ಒಂದು ಗಿಡ ನಾವು 1,000 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ವಿ ಆದಾಯ. ಓಕೆ. ಟೋಟಲ್ ಎಷ್ಟು ಗಿಡಗಳಿದಾವೆ? ಒಂದು 400 ತೆಂಗು, ಒಂದು 150 ಚಿಕ್ಕು, 100 ಜಂಬು ನೇರಳೆ, ಒಂದು 60 ಬೆಟ್ಟದ ನೆಲ್ಲಿ, ಲಿಂಬು ಅಂತೂ ಅಷ್ಟು ಆದಾಯ ಇಲ್ಲ ಸರ್ ನಮ್ಗೆ. ಅಲ್ಲಿ ಈ ನೆರಳಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಐತೆ. 15 ಲೆಕ್ಕಾಚಾರ ಇಡಿಲ್ಲ. ಜೊತೆಗೆ ಸರ್ ನಮ್ಮದು ಆದಾಯಕ್ಕಿಂತ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಐತೆ ಸರ್. ನಮ್ಗೆ ಲೇಬರ್ ರಾಸಾಯನಿಕ ಅಥವಾ ಕೆಮಿಕಲ್ ಅದು ಬಿಡ್ರಿ ಅದು ಬೇಡ ಸರ್. ಅದು ಸರ್ ನಮ್ಗೆ ಲೇಬರು ಸಹ ಇಲ್ಲ ಸರ್ ನಮ್ಮ ಖರ್ಚು. ಯಾಕಂದ್ರೆ ಸರ್ ನಾವು ಇಲ್ಲಿ ಒಂದೆಲಗಂತ ಹಾಕಿವಿ ಸರ್. ಇದನ್ನು ಹಾಕುವಾಗಲೇ 2-3 ವರ್ಷ ಆಗ್ತದೆ. ಇದು ಒಂದು ವರ್ಷಕ್ಕೆಲ್ಲ ತುಂಬ್ಕೊಂಬಂದು ಸ್ವಲ್ಪ ಗೊಂಜ ಸ್ವಲ್ಪ ರೈತರು ಸುಡ್ತಿದ್ರೆ ಅದನ್ನು ತೊಗೊಂಬಂದು ಹಾಕಿದ್ವಿ. ಹಾಕಿ ಅದ್ರ ಮೇಲೆ ಇದನ್ನು ಹಚ್ಚಿದ್ವಿ ಸರ್. ಈಗ 3 ವರ್ಷದಿಂದ ಇಲ್ಲಿ ಉಳಿಮೆನೇ ಇಲ್ಲ ಸರ್. ಉಳಿಮೆನೂ ಇಲ್ಲ, ಕಳೆನೂ ಇಲ್ಲ. ಸೊ ನೀರು ಹಾಸೋದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಆಮೇಲೆ ಬಂದಂಥ ಆದಾಯನ ಅವರೇ ಇಲ್ಲಿಗೆ ಬಂದು, ವ್ಯಾಪಾರಸ್ಥರು ಇಲ್ಲಿಗೆ ಬಂದು ನಮ್ಮ ರೇಟ್ ಕೊಟ್ಟು ಅವರ ತೊಗೊಂಡೋಗ್ತಾರೆ. ಹೀಗಾಗಿ ನಮ್ಗೆ ಯಾವುದೇ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ, ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ. ನಮ್ಗೆ ಹೆಚ್ಚುವರಿ ಖರ್ಚಿಲ್ಲ, ಲೇಬರು ಸಹ ಖರ್ಚಿಲ್ಲ. ಓಕೆ. ಹೀಗಾಗಿ ನಾವು ಆದಾಯ ಎಷ್ಟು ಬಂದಂದ್ರೆ ಖುಷಿಯಿಂದ ಇರ್ತೇವೆ ಸರ್. ಸದ್ಯ ಈಗ ಕೃಷಿ ಒಳಗಡೆ ಪ್ರಾಬ್ಲಮ್ ಇರೋದು ಅಂದ್ರೆ ಇದು ಲೇಬರ್. ಎರಡನೇದು ಮಾರ್ಕೆಟ್. ಸೊ ಅವೆರಡು ನೀವು ಹೌದು. ನಾವು ಅದನ್ನು ಎರಡೂ ನಾವು ಅದಕ್ಕೆ ಅದರೊಳಗಿಂದ ಮುಕ್ತದೆ ಸರ್. ಮತ್ತೆ ಇಲ್ಲಿ ಸಾವಯವ ಅಂದರೆ ಒಟ್ಟಿಗೆ ನೀವು ಒಟ್ಟು ಒಂದು ಗಿಡಕ್ಕೆ 1 ವರ್ಷದಿಂದ 1,000 ರೂಪಾಯಿ ಆದಾಯ ಅಂತ ಇರ್ತಾರೆ ಲೆಕ್ಕಾಚಾರ ಅಂದಾಜು. ಇವು ನೀರು ಗಿಡ ಒಂದೊಂದು ಗಿಡ 5,000-10,000 ಬರ್ತದೆ ಸರ್. ಆದ್ರೂ ಎಲ್ಲ ಗಿಡದಿಂದ 1,000 ಹಿಂಗೆ ಇಟ್ಕೊಂಡ್ರು ಸರ್. ಆಮೇಲೆ ಪೇರ್ಲಾನ ಅದು 1,000 ಅದು ಅಂದ್ರೆ ಒಂದೀಗ ಗಿಡ ನೆರಳಿಗೆ ಸರ್. ಇಳುವರಿ ಕಡಿಮೆ ಐತಿ. ನಮ್ಗೊಂದು 3-4 ಲಕ್ಷ ರೂಪಾಯಿ ಅದು ವರ್ಷ, ಒಂದು 3 ಲಕ್ಷ ರೂಪಾಯಿ ಅದು ಪೇರ್ಲದ ಬರ್ತದೆ ಸರ್. ಇಳುವರಿ ಕಡಿಮೆ ಇದೆ ಸರ್. ಅದು ನೆರಳು ಅಂತರ ಬೆಳೆ ಇರೋದ್ರಿಂದ ಇಳುವರಿ ಕಡಿಮೆ ಐತಿ. ಅದು ಒಂದು 2-3 ಲಕ್ಷ ರೂಪಾಯಿ ನಮ್ಗೆ ಪೇರ್ಲದ ಆದಾಯ. ಒಂದು 4 ಲಕ್ಷ ರೂಪಾಯಿ ತೆಂಗಿರ್ತದೆ ಸರ್. ಒಂದು 1-2 ಲಕ್ಷ ರೂಪಾಯಿ ಚಿಕ್ಕು ಇರ್ತೈತಿ. 1-2 ಲಕ್ಷ 3 ನೀರ್ಲನ್ನ ಇರ್ತದೆ ಸರ್. ಹಿಂಗಾಗಿ ನಮ್ಮದು ಎಕರೆಗೆ ಈಗ ನಾವು 4 ಎಕರೆಗೆ ಬಯಲು ಜಮೀನು ನಾವು ಏನು ಆದಾಯ ತೊಗೊಂತಾರೆ ಅದನ್ನು ನಾವು 1 ಎಕರೆಗೆ ತೊಗೊಂಡ್ಬಿಡ್ತೀವಿ ಸರ್. ಅದಕ್ಕೆ ಖರ್ಚಿಲ್ದಾನೆ ಮತ್ತು ಟೆನ್ಷನ್ ಇಲ್ದ, ಚಿಂತಿಲ್ದ. ಸೊ ಇಲ್ಲಿ ಒಂದೆಲಗ ಹಾಕಿದ್ರಲ್ಲ ಅದ್ರದ್ದು ಸ್ವಲ್ಪ ಅಡ್ವಾಂಟೇಜ್ ಸರ್. ಇದು ಒಂದೆಲಗ ಸರ್. ಇದು ಏನಂದ್ರೆ ಸರ್ ನಾವು ರೈತರ ಹತ್ರ ತಂದಿದ್ವಿ ಇದನ್ನು. ಅದು ತೊಗೊಂಬಂದು ಇಲ್ಲಿ ಹಾಕಿದ್ವಿ ಸರ್. ಅದು ಹಾಕಿದ ಒಂದು ಜಾಗದಾಗ ನಾವು ಹಬ್ಸಿದ್ವಿ ಅದನ್ನ. ಅದು ಪೂರ ಮಲ್ಚಿಂಗ್ ಆದಂಗೆ ಆಗ್ಬಿಡ್ತಾರೆ ನಮ್ಗೆ. ಇದನ್ನ ಯಾಕೆ ಪೂರ ಹೊಲಕ್ಕೆ ಯಾಕೆ ಮಾಡಬಾರ್ದು ಇದನ್ನ ಅಂತ ಬಂತು ನಮ್ಮ ತಲೆಯಾಗ. ಅದು ಪೂರ ಅಲ್ಲೇನು ಎಲ್ಲ ಹಸಿರು ಮುಚ್ಚಿಗೆ ಆಗಿಬಿಡ್ತಾರೆ ನಮ್ಗೆ. ನಮ್ಗೆ ಖುಷಿ ಆಗ್ತದೆ. ಖುಷಿಯಾಗಿ ನೋಡಿದ ತಕ್ಷಣ ಇದನ್ನು ಪೂರ ತೋಟಕ್ಕೆ ಅಳವಡಿಸಿ ಮಾಡೋಣ ಅಂತೇಳಿ ಪೂರ ತೋಟಕ್ಕೆ ಅಳಿಸ್ಕೊಂಡು ಸರ್. ಒಂದು
ಈ ಬಳ್ಳಿ ಇರೋದ್ರಿಂದ ನಮ್ಮ ತೆಂಗಿನ ಮರದ ಇದಾಗಲಿ ಅಥವಾ ಬೇರೆ ಅದ್ರದ್ದಾಗಲಿ ಈ ಏನು ಇದಕ್ಕೆ ಸರ್ ಇದು ಗರಿ ಆಗಿರಲಿ ಬಿದ್ದು ಒಣ ಪುಡಿ ಆಗಲಿ ಏನಾಗಿರಲಿ ಅದನ್ನು ದೌಡ್ ಕೊಳಿಸಿ ಕೈ ಬಿಡ್ಬರ್ತದೆ ಸರ್. ಅಂದರೆ ಇದು ಬೆಳಗ್ಗೆ ಯಾವತ್ತೊಂದು ಎಲೆ ನೀರು ಇರ್ತದೆ ಸರ್. ಇದು ಈ ನೆಲೆ ನೀರು ಇರೋದ್ರಿಂದ ಆ ಕಸ ಕಡ್ಡಿಗಳ ಮೇಲೆ ನೀರು ಪ್ರತಿ ದಿವಸದಿಂದ ಅದನ್ನು ಬೀಳೋದ್ರಿಂದ ಅದು 1 ತಿಂಗಳಿಗೆ ಕೊಳೆ ಅಂತದ್ದು 15 ತಿಂಗಳಿಗೆ ನಮಗೆ ಕಾಂಪೋಸ್ಟ್ ಗೊಬ್ಬರ ಆದಂಗೆ ಆಗ್ಬಿಡುತ್ತೆ. ಕಳೆ ಬರೋದಿಲ್ಲ ಸರ್. ತೇವಾಂಶ ಹಿಡ್ಕೊಂಡು ಹೋಗುತ್ತೆ, ಮಣ್ಣು ಕೊಚ್ಕೊಂಡು ಹೋಗಲ್ಲ ಸರ್. ಮಣ್ಣಿನ ಸವಕಳಿ ಆಗಲ್ಲ. ಆಮೇಲೆ ಇದು ಹಸರಲ್ಲಿ ಹಳದಿಯಲ್ಲಿ ಉದುರ್ತದೆ ಸರ್, ಹೊಸಲ್ಲಿ ಚಿಗುರ್ತತಿ. ಈಗ ನಿಮ್ಗೆ ಒಂದು ಕಡ್ಡಿ ಹುಲ್ಲು ಕಾಣಿಸ್ತಾ ಇಲ್ಲ. ಹೌದು ಸರ್, ಇಲ್ಲ ಸರ್, ಇಲ್ಲ. 3 ವರ್ಷದಿಂದ ಸರ್ ಉಳಿಮೇನಿಲ್ಲ ಸರ್. ಇದು ನೀರು ಕೊಡೋದನ್ನ ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಸರ್. ಮತ್ತೆ ಬೇರೆ ಏನೇನು ಮಾಡ್ತಾರೆ? ಜೀವಾಮೃತ ಮಾಡ್ತೀವಿ ಸರ್, ಗೋಕೃಪಾಮೃತ ಮಾಡ್ಕೊಂತೀವಿ ಸರ್. ಆಮೇಲೆ ನಾವು ಇದು ಬೇವಿನ ಎಲೆ, ಹೊಂಗೆ ಎಲೆ ಅದನ್ನು ಕೀಟನಾಶಕ ಮಾಡ್ಕೊಂತೀವಿ ಸರ್. ಆಮೇಲೆ ಗುಂಟ್ರಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕಷಾಯ ಅದು ಒಂದು ಮಾಡ್ಕೊಂತೀವಿ ಸರ್. ಮತ್ತು ಇನ್ನು ಬೇರೆ ಮಾಡ್ಕೊಂತೀವಿ ಸರ್. ನಾವು ನಮ್ಗೆ ಹೆಂಗೆ ಅನುಕೂಲ ಆಗೈತಿ ನಮ್ಗೆ ಯಾವುದು ಯಾವ್ದು ಒಂದು ಏನು ಮಾಡಿದ್ರು ನಾವು ಇಲ್ಲಿ ನಮ್ಮ ಸಂಪನ್ಮೂಲನ ಬೆಳೆಸ್ಕೊಂಡೆ ನಾವು ಅದನ್ನು ತಯಾರು ಮಾಡ್ಕೊಂತೀವಿ. ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡು? ನೀರಿನ ನಮ್ಮದು ವರದಾ ನದಿ ಇದೆ ಸರ್. ನಮ್ಗೆ ವರದಾ ನದಿ ಇರೋದ್ರಿಂದ ನಮ್ಗೆ ವರದಾ ನದಿ ಖಾಲಿ ಆಗೋದಕ್ಕೆ ವರದಾ ನದಿ ಇದು ಮಾಡ್ತೀವಿ ಸರ್. ವರದಾ ನದಿ ಖಾಲಿ ಏನೋ ನಮ್ಮ ಬೋರ್ವೆಲ್ ಅದಾವೆ ಸರ್ 2. ಒಂದು ಸೋಲಾರ್ ಇದೆ ಸರ್, ಸೋಲಾರ್ ಪಂಪ್ ಸೆಟ್. ಇನ್ನೊಂದು ಕರೆಂಟಿನ ಇದೆ ಸರ್. ಅದು ನಮ್ಮ ನೀರಿನ ತೊಂದರೆ ಇಲ್ಲ ಸರ್. ಕೃಷಿ ಹೊಂಡನೂ ಇದೆ. ಕೃಷಿ ಹೊಂಡ ಅದಾವೆ ಸರ್, 3 ಕೃಷಿ ಹೊಂಡ ಅದಾವೆ ಸರ್. ಅದ್ರಾಗ ನಾವು ಮಳೆ ನೀರು ಅದ್ರಾಗ ಸಾಕಷ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಿಡಿದಿಟ್ಟು ಸರ್. ಮತ್ತು ಬೇರೆ ಹೈನುಗಾರಿಕೆ ಸರ್ ನಮ್ಮದು ದೇಸಿ ಹಸುಗಳು ಇದಾವೆ ಸರ್. ಆದ್ರೆ ನಾವು ಅದು ದೇಸಿ ಹಸುಗಳು ಹೈನುಗಾರಿಕೆ ಅಂತಲ್ಲ ಸರ್. ನಮ್ಗೆ ಅದು ಕೃಷಿಗೆ ಪೂರಕವಾಗಿರಲಿ ಅಂತೇಳಿ ನಾವು ಸಗಣಿ ಮತ್ತು ಮೂತ್ರದ ಮೂಲ ಉದ್ದೇಶ. ಜೊತೆಗೆ ನಮ್ಮ ಮನೆಗೆ ಮಕ್ಕಳಿಗೆಲ್ಲ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಊಟಕ್ಕೆ ಅಂತ ನಾವು ದೇಸಿ ಹಾಕೋದು ಸರ್. ಆಮೇಲೆ ಒಂದಿಷ್ಟು ಕುರಿ ಅದಾವೆ ಸರ್. ಆಮೇಲೆ ಇದು ಕೋಳಿ ಅದಾವೆ ಸರ್ ಒಂದಿಷ್ಟು. ಆಮೇಲೆ ಈಗ ಸ್ವಲ್ಪ ಮೀನ ಹಾಕ್ಬೇಕಂತ ಸರ್ ಕೃಷಿ ಹೊಂಡಕ್ಕೆ. ಹಿಂಗೆಲ್ಲ ಉಪಕಸ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಜೇನುಪೆಟ್ಟಿಗೆ 5 ಸರ್. 1 5 ಸರ್. 2 ಇತ್ತು, 1 ಹಾಳಾಯ್ತು ಸರ್. 1 5 ಸರ್. ಮತ್ತು ಬೇರೆ ಏನೇನು ಮಾಡ್ತಿದ್ರಿ? ಬೇರೆ ಅದ ಸರ್, ಸಾಧ್ಯ ಆದಷ್ಟು ನಾವು ಭೂಮಿನ ಮಲ್ಚಿಂಗ್ ಮಾಡಿ ಭೂಮಿ ಏನೇನು ಹೊರಗೆ ತಂದು ಹೊರಗಲಿಂದ ಕೊಂಡು ತೊಂಬಂದು ಏನು ಹಾಕ್ದಂಗೆ ಇಲ್ಲಿದನ್ನು ಬಳಸ್ಕೊಂಡು ಇಲ್ಲೇ ನಾವು ಇದು ಮಾಡೋಣ ಅನ್ನೋದು ಒಂದು ವಿಚಾರ ಸರ್. ಇದು ಏನು ಹುಲ್ಲು ಇದ್ರದ್ದು? ಇದು ನಿಂಬೆ ಹುಲ್ಲು ಅಂತೇಳಿ ಸರ್. ಕಷಾಯಕ್ಕೆ ಬರ್ತದೆ ಸರ್. ಇದು ಕಷಾಯಕ್ಕೆ ಬರೋದು ಅದಾವೆ ಸರ್. ಇದ್ರೆ ಒಂದು 15-20 ಔಷಧಿ ಸಸ್ಯಗಳು ಅದಾವೆ ಸರ್. ಅದಾವೆ ಇದು ಬೇರೆ ಅದಾವೆ ಸರ್. ನೆಲ್ಬೇವು, ಆಮೇಲೆ ಇದು ಅದಾವೆ ಸರ್. ಸೋಲಾರ್ ಎಷ್ಟು ಇದ್ರಿ? ಇದು ಸರ್ 5 HP ಮೋಟ್ರ್ ನಡೀತದೆ ಸರ್. ನಮ್ಗೆ ಬೆಳಗ್ಗೆ ಬಿಸಿಲು ಹೆಂಗಿರೋದು ಹಂಗಿದೆ ಸರ್. ಬೆಳಗ್ಗೆ 7 ಗಂಟೆಗೆ ಚಲೋ ಆಗ್ತೈತಿ. ಮಧ್ಯಾಹ್ನ ಟೈಮ್ ಅಂದ್ರೆ ಒಳ್ಳೆ ನೀರು ಇರ್ತದೆ ಸರ್. ಆಮೇಲೆ ಸಂಜೆ 5 ಗಂಟೆ ತನಕ ನಮ್ಗೆ ನಿರಂತರ ನೀರು ಬರ್ತದೆ ಸರ್. ಜೊತೆಗೆ ಒಂದು ಸರ್ 0 ಮೇಂಟೆನೆನ್ಸ್ ಸರ್. ಫೀಸ್ ಹಾಕ್ತು, ರಾಡ್ ಹಾಕ್ತು, ಸ್ಟಾರ್ಟರ್ ಆಯಿತು, ಹಾಳಾಯ್ತು, ಮೋಟ್ರ್ ಬ್ಲಾಸ್ಟ್ ಆಯ್ತು, ಇಲ್ಲ ಸರ್. ಒಳ್ಳೆ ಒಂದು ಎಷ್ಟು ಬಂದಿದೆ ಸರ್? ಇದು ಏನಾಗಿತ್ತು ಅಂದ್ರೆ ಸರ್, ಇದು 2018 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದ DK ಶಿವಕುಮಾರ್ ಅವರು ಇಂಧನ ಮಂತ್ರಿ ಇದ್ರು ಸರ್. ಅವಾಗ ಒಂದು ಸ್ಕೀಮ್ ಬಿಟ್ರು ಸರ್ ಅವರು. ನೀವು ರೈತರು 1 ಲಕ್ಷ DD ಕಟ್ಟಿದ್ರೆ ನಿಮಗೆ ಜೈನ್ ಇರಿಗೇಷನ್ ಅವರು 7 ಲಕ್ಷ ರೂಪಾಯಿದು ಪ್ರಾಜೆಕ್ಟ್ ಇದು ಮಾಡಿಕೊಡ್ತಾರ ಅಂತ ಹೇಳಿ ಅವಾಗ ನಾವು ಅದನ್ನ ತಿಳ್ಕೊಂಡು ಅದನ್ನ ಇದು ಮಾಡ್ಕೊಂಡಿದ್ರು. ಓಕೆ, ನಿಮ್ಮ 9 ಎಕರೆ ಇದರಲ್ಲೇ ಇದಾಗುತ್ತೆ ನಿಮ್ಮದು? ಕರೆಂಟಿಂದ ಏನಿಲ್ಲ ನಿಮ್ಮದು? ಇದು ನಮ್ಗೆ ಇದು ಬೇಸಿಗೆ ಟೈಮ್ನ ನಾವು ಇದು ಹೊಳಿ ನೀರೇ ಜಾಸ್ತಿ ಇದು ಮಾಡ್ತೀವಿ. ಹೊಳಿ ಖಾಲಿ ಆದ್ಮೇಲೆ ನಾವು ಇದು. ಸೊ ವೀಕ್ಷಕರೇ, ಸೊ ಇವತ್ತಿಂದ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಳಸೂರು ಗ್ರಾಮಕ್ಕೆ ಬಂದು ಭೀಮಣ್ಣ ಚಿಗರಿ ಅವರ ಒಂದು ಸಾವಯವ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ತೋಟದಲ್ಲಿ ಬಂದಿದ್ವಿ. ಅವ್ರ ಮೂಲಕನೇ ತಿಳ್ಕೊಂಡ್ವಿ ಅವರು ಇಲ್ಲಿ ಯಾವ ರೀತಿಯಾಗಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ತೋಟಗಾರಿಕೆ ಬೆಳೆಯನ್ನು ಮಾಡ್ತಾ ಇದ್ದಾರೆ, ಖರ್ಚಿಲ್ಲದ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.